ರೆಡಿಯಾಗಿ ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮಲ್ಲಿ ಫ್ರೀ ಒಂದು ಪ್ರಸಾದ ಕೊಡ್ತಾರೆ, ಅದನ್ನು ತಿನ್ನೋಕೆ ಹೊಂಟೀವಿ. ಒಂದು ಪ್ರಸಾದ ತೊಗೊಳಕ್ಕೆ ಹೊಂಟೀವಿ ಫ್ರೆಂಡ್ಸ. ನಾನು ಆ ಥರ ಸಿಕ್ಕಾಪಟ್ಟೆ ಚಳಿ ಐತಿ, ಅವ್ರಿಗೆಲ್ಲ ಫುಲ್ ಪ್ಯಾಕ್ ಮಾಡೀನಿ, ತೋರಿಸ್ತೀನಿ. ಅಲ್ಲಿ ಹೋಗಿ ಏನಿರುತ್ತೆ ಅಂತ ಕೂಡ ರೆಡಿ ಆಗ್ಯಾರ ಫ್ರೆಂಡ್ಸ. ಫುಲ್ ಪ್ಯಾಕ್ ಮಾಡಿ ಇನ್ನು ಆ ಥರ ಸಾಕ್ಸ್ ಹಾಕಬೇಕು, ಪ್ಯಾಂಟ್ ಹಾಕಬೇಕು. ಅದನ್ನು ಅಲ್ಲಿ ಪ್ರಸಾದ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ಅಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಲಿಮಿಟೆಡ್ ಊಟ ಇತ್ತು. ಸೊ ಅದನ್ನ ಊಟ ಮಾಡ್ಕೊಂಬಂದ್ವಿ. ಇವ್ರಿಗಿನ್ನೂ ಹೊಟ್ಟೆ ತುಂಬಿಲ್ಲ ಅಂತಂದರು. ಸೊ ಹಾಗಾಗಿ ಮ್ಯಾಗಿ ತೊಗೊಂಬಂದರು ಫ್ರೆಂಡ್ಸ. ಮ್ಯಾಗಿನ ಮಾಡಿದ್ನೆ ಒಂದು 4 ಪ್ಯಾಕೆಟ್ ತೊಗೊಂಬಂದರು. ಸೊ ಇವು ಪೂರ್ತಿ ಉದ್ದದ್ದು ಮಾಡಿಲ್ಲ, ನನ್ನ ಮಕ್ಕಳು ತಿಂತಾರಲ್ಲ. ಸೊ ಹಾಗಾಗಿ ಆದಷ್ಟು ಮುರಿದೇ ಮಾಡ್ತೀನಿ ಫ್ರೆಂಡ್ಸ. ನಾ ಜಾಸ್ತಿ ಮ್ಯಾಗಿ ಕೊಡೋಂಗಿಲ್ಲ. ನಾನು ಡೈಲಿ ಯೂಟ್ಯೂಬ್ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ಯಾವಾಗಾರು ಒಮ್ಮೆ ಒಂದು 6 ತಿಂಗಳಿಗೊಮ್ಮೆ ಈ ಥರ ಕೊಟ್ಟಿರ್ತೀನಿ. ಅದು ಅವರು ಜಾಸ್ತಿ ತಿನ್ನಲ್ಲ. ಇದ್ರೊಳಗೆ ನಮ್ಮ ಮನೆಯವರು ಎಗ್ ಹೊಡ್ದು ಹಾಕಂತಂದರು. ಸೊ ನನಗಿಷ್ಟ ಆಗಲ್ಲ ಫ್ರೆಂಡ್ಸ್ ಮ್ಯಾಗಿ ಒಳಗೆ ಎಗ್ ಹೊಡ್ದು ಹಾಕೋದು. ಸೊ ನೀವು ಸಪ್ರೇಟ್ ಮಾಡ್ಕೊರಿ, ನಾವು ತೆಗಿತೀನಿ, ಆಮೇಲೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಅದ್ರೊಳಗೆ ಎಗ್ ಹೊಡೆದು ಮಾಡ್ಕೊರಿ ಅಂತ ಹೇಳಿದೆ. ಸರಿ ಆಯ್ತು ಅಂದ್ಕೊಂಡು ಅವ್ರು ಎಗ್ ಆಮ್ಲೆಟ್ ಮ್ಯಾಗಿ ಮಾಡಿಕೊಂಡ್ರು. ನಾವು ಸಿಂಪಲ್ ವೆಜ್ ಮ್ಯಾಗಿನ ತಿಂದ್ವಿ. ನಮ್ಮ ಆರುನು ಅದನ್ನ ತಿಂದ. ನಮ್ಮ ಅಥರ್ವ ಅಂತೂ ತಿನ್ನೋಂಗಿಲ್ಲ ಫ್ರೆಂಡ್ಸ್, ಅವನಿಗೆ ಏನಾದರೂ ಮಾಡಬೇಕು. ಹಾಗಾಗಿ ಅಲ್ಲಿ ಊಟ ಮಾಡೋಣ. ಸ್ವಲ್ಪ ರೈಸ್, ಸ್ವಲ್ಪ ತುಪ್ಪ ಹಾಕಿದ್ರು ಡಾಲ್ಡಾ ಹಾಕಿದ್ರು ಜಾಸ್ತಿ ಇತ್ತು. ಸೊ ಹಂಗಾಗಿ ಜಾಸ್ತಿ ತಿನ್ಸೋಕೆ ಹೋಗಲಿಲ್ಲ ಮಕ್ಕಳಿಗೆ. ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೇನು ಖುಷಿಯಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನನ್ನ ಮಗ ಇವತ್ತು ಸ್ಕೂಲಿಗೆ ಹೋಗೋಣ ಫ್ರೆಂಡ್ಸ್. ಸೊ ಹಂಗಾಗಿ ತುಂಬಾ ಖುಷಿ ಆಗಕತ್ತೈತೆ ನನಗೆ. ಸ್ವಲ್ಪ ಬಿಟ್ಟು ಬರುವಾಗ ಸ್ವಲ್ಪ ಅದು ಏನಂತ ವಿಡಿಯೋಸ್ ತೊಗೋಬೇಕಾಗಿತ್ತು, ಮಾಡ್ಲಕತ್ತಿದ್ನ. ಸೊ ಹಾಗಾಗಿ ಆ ವಿಡಿಯೋಸ್ನ ಸ್ಕಿಪ್ ಆಯಿತು ಅಷ್ಟೇ. ಖುಷಿ ಆಯಿತು ಫ್ರೆಂಡ್ಸ. ಮಕ್ಕಳು ಸ್ಕೂಲಿಗೆ ಹೋದ್ರೆ ತಾಯಿದರಿಗೆ ಭಾಳ ಖುಷಿ ಆಯಿತು. ಸೊ ಹಂಗಾಗಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೋಗ್ಯಾನ ಇವಾಗ 2 ತಾಸು ಅಂಗನವಾಡಿ ಫ್ರೆಂಡ್ಸ. 11 ಗಂಟೆಗೆ ಹೋಗ್ತಾರೆ, 1 ಗಂಟೆಗೆ ಬರ್ತಾರೆ, 1:30 ಅದು ಆಗುತ್ತೆ ಮನೆಗೆ ಬರ್ಬೇಕಂತಂದ್ರೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್, ಉಪ್ಪಿಟ್ಟು ತಿಂದು ಹೋಗ್ಯಾರ. ಇವಾಗ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೆ. ನಮ್ಮ ಮನೆಯವರು ಕಾಯಿಪಲ್ಯ ಇರಲಿಲ್ಲ. ಸೊ ಬೇಡ, ರೈಸ್ ಮತ್ತು ಶೇಂಗಾ ಸಾಂಬಾರು ಮಾಡಂದರು. ಅದನ್ನು ಮಾಡೀನಿ ಫ್ರೆಂಡ್ಸ್, ತೋರಿಸ್ತೀನಿ. ರೈಸ್ ಮತ್ತು ಶೇಂಗಾ ಸಾಂಬಾರು. ಅಥರ್ವ ಮಲ್ಕೊಂಡಾನ. ಹೋಗಿ ಕರ್ಕೊಂಬರ್ಬೇಕಂತ ನಮ್ಮ ಮನೆಯವ್ರು, ನೀನೇ ಹೋಗಿ ಕರ್ಕೊಂಬ ಅಂತಂದ್ರೆ ಇವಾಗ ಮಲ್ಕೊಂಡಾನ ಅಂತಂದೆ. ಸರಿ ಆಯಿತು, 1 ಗಂಟೆಗೆ ಕಾಲ್ ಮಾಡಿ ಹೇಳು, ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಯಾರ. ಸೊ ಹೋಗಿ ಕರ್ಕೊಂಬರ್ತಾರೆ ಫ್ರೆಂಡ್ಸ್. ಆಲ್ಮೋಸ್ಟ್ ಕೆಲಸ ಆಗೈತಿ ಅಂದ್ರೆ ಇವಾಗ ಕೆಲಸ ಐತಿ. ಬಟ್ಟೆ ಇದಾವೆ, ಅದರ ನಾನು ಲಾಸ್ಟ್ ಸ್ನಾನ ಮಾಡಿದ್ದೆ. ನನ್ನ ಜೊತೆ ಬಟ್ಟೆ ಇದಾವೆ. ನಾಷ್ಟ ಮಾಡಿ ಹೋಗ್ಯಾರಲ್ಲ ಫ್ರೆಂಡ್ಸ. ಹೋಗಿ ಬಾಂಡೆ ಅದ, ಅವನ್ನ ತೊಳ್ಕೊತೀನಿ. ಬರ್ರಿ ತೋರಿಸ್ತೀನಿ ಏನು ಮಾಡೀನಿ. ಶೇಂಗಾ ಸಾಂಬಾರು ಹೆಂಗೆ ಬಂದೈತೆ ಅಂತ ಬರ್ರಿ. ಶೇಂಗಾ ಸಾರು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಇದಕ್ಕೆ ರೈಸ್ ಮಾಡ್ಕೊಂಡ್ಬಿಟ್ಟೀನಿ, ಮತ್ತೊಂದು ಏನು ಮಾಡ್ಕೊಂಡೇ ಇಲ್ಲ. ಅಲ್ಲ ಅಥರ್ವ ಮಲ್ಕೊಂಡಾನ. ಸ್ವಲ್ಪ ಥಂಡಿ ಐತಿ, ಬೆಚ್ಚಗೆ ಮಲಗಿಸೀನಿ ಫ್ರೆಂಡ್ಸ್. ಅವನಿಗೆ ಮಲ್ಕೊಂಡಾನ. ಬಟ್ಟೆನೂ ಒಗೆದಾಗೆ ನೋಡ್ತಾ ಇರ್ಬೋದು ಅಲ್ಲಿ. ಬಿಡಿ, ಇನ್ನೂ ನನ್ನೊಂದು ಸಟ್ ಬಟ್ಟೆ ಇದಾವನ್ನ ಒಗಿಬೇಕು. ಒಗಿತೀನಿ ನೋಡಿ. ನಮ್ಮ ಮನೆಯವರು ಚಾಕ್ಲೇಟ್ ಡಬ್ಬಿನೇ ತೊಗೊಂಬಂದಾರ. ನಾನು ಬೈದೆ ಚಾಕ್ಲೇಟ್ ಕೊಡಬಾರ್ದು ಅಂತಾರಣ. ಇಲ್ಲ, ಡೈಲಿ ಒಂದೊಂದು ಕೊಡು, ಅವನಿಗೆ ಸ್ಕೂಲಿಗೆ ಹೋಗೋ ಹೊತ್ನ್ಯಾಗ ಅಂತ ಅಂದಾರ. ಹಂಗೆ ನೋಡಿ. ಸರಿ ಆಯ್ತು ಅಂದ್ಕೊಂಡೀನಿ. ಅವು ಎಷ್ಟು ದಿನ ಬರ್ತಾವೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಹಾಗೇ ಫ್ರೆಂಡ್ಸ್, ತರಕಾರಿ ಖಾಲಿಯಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ತರಕಾರಿ ಅಂಗಡಿಗೆ ಬಂದೀವಿ ತರಕಾರಿ ತೊಗೊಳಕ್ಕೆ. ಇದು ಮಂಡಳ ಅಂತಾರೆ ಫ್ರೆಂಡ್ಸ್. ಈ ಕಡೆ ಎಲ್ಲ ಮಂಡಳ ಟೈಪ್ ಇರುತ್ತೆ. ಅಲ್ಲೇ ತರಕಾರಿ ಎಲ್ಲ ಸೇರುತ್ತೆ, ಬಟ್ ಕಾಸ್ಟ್ಲಿ. ಹೊರಗಿಂದ ಅಂದ್ರೆ 1-2 10 ರೂಪಾಯಿನೇ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. 2 ರೂಪಾಯಿ ಎಲ್ಲ, ಒಂದು 10 ರೂಪಾಯಿ ಜಾಸ್ತಿನೇ ಇರುತ್ತೆ. ಸೊ ಹಾಗೆ ಬರುವಾಗ ಪನ್ನೀರ್ ತೊಗೊಂಬಂದ್ವಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಮೀನಾ ತೊಗೊಂಡ್ರು. ನನಗೆ
ನಾನ್ ವೆಜ್ ಜಾಸ್ತಿ ತಿನ್ನಬೇಡ ಅಂದಾರಲ್ಲ, ಸೊ ಹಂಗಾಗಿ ಹೀಟ್ ಇರೋದ್ರಿಂದ ಅದಕ್ಕಾಗಿ ನಾನು ನಾನ್ ವೆಜ್ನ ತಿನ್ನೋಕ್ಕಾಗ್ತಿಲ್ಲ. ನಾನು ಪನ್ನೀರ್ ತೊಗೊಂಡೆ, ಐರನ್ ಮತ್ತು ಕ್ಯಾಲ್ಸಿಯಮ್ ಸಿಕ್ಕಾಪಟ್ಟೆ ಕಡಿಮೆ ಐತಿ. ಸೊ ಹಾಗಾಗಿ ಪಾಲಕ್ ತರಬೇಕಂತ ಅಂದ್ಕೊಂಡಿದ್ದೆ, ಒಬ್ಬಾಕಿಗೋಸ್ಕರ ಪಾಲಕ್ ಮತ್ತು ಉಳಿಯಿತು. ಸೊ ಹಾಗಾಗಿ ಪಾಲಕ್ ತರಲಿಲ್ಲ. ಸೊ ಹಾಗೇನೆ ಗ್ರೀನ್ ಪಾಲಕ್ ಪನ್ನೀರ್ ಸಾಂಬಾರನ್ನ ಮಾಡಿಕೊಂಡೆ ಫ್ರೆಂಡ್ಸ್. ಪಾಲಕ್ ಹಾಕಿಲ್ಲ ಫ್ರೆಂಡ್ಸ್. ಹಂಗೆ ಅವರು ಮೀನು ತೊಗೊಂಬಂದಿದ್ರು, ಮೀನು ಸಾಂಬಾರು ಮಾಡಿಕೊಂಡ್ರು. ನೋಡ್ತಾ ಇರ್ಬೋದು ನೀವು, ಅವ್ರದ್ದು ಮೀನು ಸಾಂಬಾರು ರೆಡಿ ಆಗೈತಿ. ನಂದು ಪನ್ನೀರ್ ಸಾಂಬಾರು ರೆಡಿ ಆಗೈತಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್ ಮಾಡಿದ್ನೆ. ಅದೇನೋ ಚೂರು ಕುದಿಬೇಕು. ಚಪಾತಿನೂ ಮಾಡಿದ್ನೆ ಫ್ರೆಂಡ್ಸ್. ಬಂದು ಅಂದ್ರೆ ಸ್ಕೂಲಿಗೆ ಹೋಗಿದ್ನಲ್ಲ, ಅವನಿಗೂ ಬ್ಯಾಗ, ವಾಟರ್ ಬಾಟಲ್, ಟಿಫನ್ ಬಾಕ್ಸ್ ಎಲ್ಲ ತೊಗೊಂಬಂದ್ವಿ. ಚಪಾತಿ ಮಾಡಿದ್ನಿ, ಅವೆಲ್ಲ ತೊಗೊಂಬಂದು ತೋರಿಸ್ಬೇಕಂದೆ ಫ್ರೆಂಡ್ಸ್. ನೆನಪೇ ಆಗಿಲ್ಲ. ಇಲ್ಲಿ ಮತ್ತು ಮುಂದಿನ ಲಾಗ್ನಾಗ ತೋರಿಸಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಊಟಕ್ಕೆ ಚಪಾತಿ, ಪನ್ನೀರ್ ಸಾಂಬಾರು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ನಾನ್ ವೆಜ್ ತಿಂದರು, ನಮ್ಮ ಮಗ ವೆಜ್ಜೇ ತಿಂದ. ಅಥರ್ವಗೂ ಪನ್ನೀರ್ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ಏನು ಮಾಡ್ತೀನಿ. ಓಕೆ ಬಾಯ್.